अगणित कल्याण गुण पूर्णाय विष्णवे सत्याशेष जगज्जन्म पूर्वकर्त्रे मुदद्विषे प्रणम्य श्रीमदानंद तीर्थाद गुरुशेखरान् वादावलिं यथा बुद्धि व्याख्यास्यामि सतां मुदे। ಕೃತ್ಯ ಅಲ್ಲ ಮೂರು ಅನುಮಾನಗಳು ಗೊತ್ತಾಯ್ತಾ? ಅನುಮಾನಕ್ಕೆ ಕೃತ್ಯ ಅಲ್ಲ. ಅವಿದ್ಯಾಯಾಂ ಚ ಏಮಂ ವಿದಾಯಾಂ ಚ ಕಿಂ ಪ್ರಮಾಣಂ ತೆಗಿರಿ. ಅದು ಮೊದಲು ದೇವದತ್ತ ಪ್ರಮಾ ದೇವದತ್ತಸ್ಥ ಪ್ರಮಾ ಪ್ರಾಗಭಾವ ಅತಿರಿಕ್ತ ಅತಿರೇಕ ನಾನಾದೇಹೇ ಧ್ವಂಸಿಕ ಪ್ರಮಾತ್ವಾತೆಂಬ ಯಜ್ಞದತ್ತ ಪ್ರಮಾಣ ದೃಷ್ಟಾಂತ ಇಟ್ಕೊಂಡು ಯಜ್ಞದತ್ತನ ಪ್ರಮ ಎಂಬತಕ್ಕಂತಹದ್ದು ಪ್ರಮಾ ಆದ್ದರಿಂದ ಅಲ್ಲಿ ಪ್ರಮಾತ್ವ ಇದ್ದಿದ್ದರಿಂದ ಯಾವ ರೀತಿ ಅದು ದೇವದತ್ತನಲ್ಲಿ ಇರುವ ಪ್ರಮಾ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದ ಯಜ್ಞದತ್ತನ ಪ್ರಮಾ ಪ್ರಾಗಭಾವ ಏನಿದೆ ಅದನ್ನು ಧ್ವಂಸಿಕ ಆಗಿದೆಯೋ ಹಾಗೆ ಇದು ಕೂಡ ದೇವದತ್ತ ಪ್ರಮ ಇದೆ, ಅದು ಕೂಡ ಪ್ರಮಾತ್ವ ಎಂಬತಕ್ಕಂಥ ಇದ್ದಿದ್ದರಿಂದ ದೇವದತ್ತಂದಿರುವ ಪ್ರಮಾ ಪ್ರಾಗಭಾವಕ್ಕಿಂತ ಅತಿರಿಕ್ತ. ಪ್ರಮಾ ಪ್ರಾಗಭಾವ ಆದರೆ ಹೋಗುತ್ತೆ, ಸಿದ್ಧ ಅಂತ ಬಂದುಬಿಡುತ್ತೆ. ಪ್ರಾಗಭಾವ ಅತಿರಿಕ್ತವಾದ ಅನಾದಿಯಾದ ಧ್ವಂಸಿಕ ಅಂತ ಅದು ಅವಿದ್ಯಾನೇ ಆಗಿರಬೇಕು. ಹಾಗಾದರೆ ದೇವದತ್ತನ ಪ್ರಮ ಯಥಾರ್ಥ ಜ್ಞಾನ ಎಂಬತಕ್ಕಂಥದ್ದು ದೇವದತ್ತನಲ್ಲಿರುವ ಪ್ರಮಾ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದ ಬೇರೆ ಒಂದು ಅನಾದಿಯಾದ ವಸ್ತು ಅಂತ ಹೇಳಿದ್ರೆ ಅದು ಯಾವುದು? ಅವನಲ್ಲಿರುವ ಅವಿದ್ಯ. ಅದನ್ನು ಪರಿಹಾರ ಮಾಡ್ತದೆ ಅಂತ ಅವಿದ್ಯೆ ಸಿದ್ಧ ಆಯಿತು ಅಂತ ಅವ್ರು ಹೇಳೋದು. ಈ ಪ್ರಾಗಭಾವ ಅತಿರಿಕ್ತ ಅನ್ನೋದ್ರ ಬದಲು ಭಾವತ್ವೇ ಸತಿ ಅಂತ ಕೂಡ ಹೇಳ್ಬೋದು. ರಾಗಭಾವ ಅತಿರಿಕ್ತ ಅಂತ ಹೇಳೋದ್ರ ಬದಲು ದೇವದತ್ತ ಪ್ರಮ ತಸ್ಥ ಭಾವತ್ವೇ ಸತಿ ಅನಾದಿ ಏನು ಸಿದ್ಧ ಆಯಿತು ಹಂಗೆ ಮಾಡಿದ್ರು ಅಲ್ಲ. ರಾಗಭಾವ ಅತಿರಿಕ್ತ ಅಂತ ಹೇಳೋದ್ರ ಬದಲು ಭಾವ ಹೇಳಿದ್ರಲ್ಲ, ಅದಕ್ಕೆ ಪ್ರಾಗಭಾವ ಅತಿರಿಕ್ತ ಅಂತ ಹೇಳಿದ್ದು ಅದಕ್ಕೆ ಅಂತ ಹೇಳಿದ್ರಲ್ಲ. ಯಾಕೆ ಅನಾದಿಯಾದದ್ದು ದೇವದತ್ತನ ಇರತಕ್ಕಂಥದ್ದಾಗಿರಬೇಕು ಅಲ್ವಾ? ಯಾವುದೋ ದೇವತಕ್ಕಂಥ ಒಂದು ಘಟ ಎಂಬತಕ್ಕಂಥದ್ದು ನಾಶ ಆಗೋಯ್ತು ಅಂತ ಹೇಳಿದ್ರೆ ಏನು ಪ್ರಯೋಜನ ಆಯಿತು ನಮಗೀಗ ಅಲ್ವಾ? ಇಲ್ಲ, ಪ್ರಾಗಭಾವ ಅತಿರಿಕ್ತ ಬದಲು ಅದೇನಪ್ಪ ಭಾವ ಅಂತ ಇಟ್ಕೊಳ್ಳೋಣ. ಈಗ ಭಾವತ್ವೇ ಸತಿ ಭಾವ ಅಂದರೆ ಯಾವುದು? ಘಟ ಆಯಿತು, ಒಂದು ಘಟ ನಾಶ ಆಯಿತು. ಈಗ ಅವಿದ್ಯೆ ಸಿದ್ಧ ಆಯ್ತಾ ನಮಗೆ? ಇಲ್ಲ, ಭಾವತ್ವೇ ಸತಿ ಭಾವತ್ವೇ ಅಂದರೆ ಹೇಳ್ತಾರೆ ನಾನು ಅನಾದಿ ಅನಾದೇಹೆ ಧ್ವಂಸಿಕ ಅಂತ ಮಾಡ್ಬೋದು. ಯಾವುದು ಭಾವ ಅನಾದಿಯಾದ ಭಾವವಸ್ತು ಯಾವುದಿದೆ ಅವನ ಹತ್ರ? ಆತ್ಮ ಒಬ್ಬನೇ ಇರೋದು ಅಷ್ಟು, ಅವನೇನೆ ಹೊರಟೋಯ್ತು ಅಂತ ಹೇಳಬೇಕಾಗತ್ತೆ. ಅದು ಅವರ ಅವಿದ್ಯೆ ಅಂತ ಒಪ್ಪಿದ್ದಾರೆ. ಷಡಸ್ಮಾತ್ಮ ಅನಾದಯ ಅನಾದಿತ್ಯ ಸತಿ ಭಾವತ್ವ ಆಯ್ತು. ಅನಾದಿ ಭಾವ ಅಂತ ಹೇಳಿದ್ರೆ ಹಾಗಾದ್ರೆ ಆತ್ಮ ಎಂಬತಕ್ಕಂಥ ಹೋದ ಅಂತ ಆಯ್ತು ಅಷ್ಟೇ. ಆತ್ಮನೇ ಹೋದ ಅಂತ ದೇವದತ್ತ ಇರತಕ್ಕಂಥ ಪ್ರಮ ಎಲ್ಲಿದೆ? ಪ್ರಮ ಎಲ್ಲಿದೆ ಅಲ್ವಾ? ಅದಕ್ಕೋಸ್ಕರ ಪ್ರಾಗಭಾವ ಅತಿರಿಕ್ತ ಕೊಟ್ಟಿದ್ದು ಯಾತಕ್ಕೋಸ್ಕರವಾಗಿ ಕೊಟ್ಟಿದ್ದವರು ಅಂದರೆ ಪ್ರಾಗಭಾವ ಅಂತ ಕೊಳ್ಳಿಲ್ಲ ಅಂದರೆ ಕೇವಲ ಅನಾದಿಯಾದದ್ದು ಧ್ವಂಸ ಆಗುತ್ತೆ ಅಂತ ಹೇಳಿದ್ರೆ ಅನಾದಿಯಾದದ್ದು ಪ್ರಾಗಭಾವ ಇದ್ದೇ ಇದೆ, ಅದು ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಸಿದ್ಧ ಅಂತ ಅಲ್ವ? ಅದು ಸಿದ್ಧ ಅವ್ರಿಗೆ ಅವಿದ್ಯೆ ಸಿದ್ಧ ಆಗಬೇಕು. ಅದಕ್ಕೋಸ್ಕರ ಪ್ರಾಗಭಾವಕ್ಕಿಂತ ಅನಾದಿಯಾದ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದದ್ದು ಅಂದರೆ ಅವಿದ್ಯೆನಾಗಿರಬೇಕು ಅಂತ ಅವರ ಅಭಿಪ್ರಾಯ. ಅದಕ್ಕೆ ನಾವು ಘಟಃ ಅಯಂ ಘಟಃ ಏತಘಟ ಪ್ರಾಗಭಾವ ವ್ಯತಿರಿಕ್ತ ಅನಾದೇಹೇ ನಿವರ್ತಕ ಘಟತ್ವಾದ ಘಟಾಂತರವತಿ ಎಂಬತಕ್ಕಂಥ ಒಂದು ಆಭಾಸ ಮಾನಯೋಗಕ್ಷೇಮ ಕೊಟ್ಟಿವಿ. ಇನ್ನೊಂದು ಅನುಮಾನ ಹೇಳ್ತಾರೆ ವಿಗೀತ ಭ್ರಮ ಅಂತ. ಅಂದರೆ ವಿವಾದಕ್ಕೆ ವಿಷಯವಾದಕ್ಕಂಥ ಭ್ರಮ ಏನಿದೆ ಅದು ಏತಜ್ಜನಕ ಅಂದರೆ ಈ ಪಕ್ಷದಲ್ಲಿರ್ತಕ್ಕಂಥ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥ ಯಾವ ಅಭಾದ್ಯಕ್ಕಿಂತ ಅತಿರಿಕ್ತವಾದ ಯಾವುದು? ಉಪಾದಾನಕ. ಇದನ್ನು ಹುಟ್ಟಿಸ್ತಕ್ಕಂಥ ಯಾವುದು? ಏತಜ್ಜನಕ ಅಂದರೆ ಏತಜ್ಜನಕ ಅಂದರೆ ಏನು? ಪಕ್ಷದಲ್ಲಿ ಇರುವ ಭ್ರಮ ಇದಲ್ಲ, ಅದನ್ನು ಹುಟ್ಟಿಸ್ತಕ್ಕಂಥದ್ದೇನಿದೆ ಅದು ಅದರ ಅಭಾದ್ಯಕ್ಕಿಂತ ಅತಿರಿಕ್ತವಾದ ಅಂತ ಹೇಳಿದ್ರೆ ಏತಜ್ಜನಕವಾದದ್ದು ಯಾವುದು? ಭ್ರಮೆ ಹುಟ್ಟತಕ್ಕಂಥದ್ದು ಯಾವುದು? ಅಂತಃಕರಣ. ಹಾಗಾದರೆ ಅಂತಃಕರಣಕ್ಕಿಂತ ಅಭಾದ್ಯ ಅತಿರಿಕ್ತವಾದಕ್ಕಂಥದ್ದು ಅಂತ ಹೇಳಿದ್ರೆ ಅದ್ಯಾವುದು? ಅವಿದ್ಯಾನೇ ಆಗಿರಬೇಕು. ಆ ಭ್ರಮೆಗೆ ಅವಿದ್ಯಾನೇ ಆಗಿರಬೇಕು. ಯಾಕೆ ಅಂದರೆ ಅಭಾದ್ಯ ಅತಿರಿಕ್ತ ಅಂದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏತಜ್ಜನಕವಾದದ್ದು ಭ್ರಮೆ ಏನಿದೆ ಅದರ ಪ್ರಾಗಭಾವವೂ ಆಗತ್ತೆ ಬೇಕಾದ್ರೆ. ಅದಕ್ಕೋಸ್ಕರವಾಗಿ ಏತಜ್ಜನಕವಾದ ಅಭಾದ್ಯಕ್ಕಿಂತ ಅತಿರಿಕ್ತವಾದ ಯಾವುದು ಉಪಾದಾನಕ ಉಳ್ಳದ್ದು.
ಉಪಾದಾನ ಕಾರಣವಾಗಿ ಉಳಿದ್ದು ಅಂತ ಅವಿದ್ಯೆನೇ ಉಪಾದಾನ ಕಾರಣವುಳ್ಳದ್ದಾಗಿದೆ. ವಿಭ್ರಮಾತ್ವ ಸಂಪದವನ್ನತ್ವ ಅಂತ ಅರ್ಥ. ಅನಾದಿತ್ವ ಪ್ರಮಾ ನಿವೃತ್ತಿತ್ವಯೋ ವಿರೋಧಾಖ್ಯ. ಒಂದು ಅನಾದಿ ಅಂತ ಹೇಳ್ತೀವಿ, ಪ್ರಮಾ ನಿವೃತ್ತಿ ಅಂತ ಹೇಳ್ತೀವಿ. ಯಾವುದು ಅನಾದಿವಾದ ನಿವೃತ್ತಿ ಆಗೋದಿಲ್ಲ, ಅವರು ಒಪ್ಪಿರೋದಷ್ಟೇ, ನಾವು ಒಪ್ಪಿಲ್ಲ ಅದು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಅನಾದಿ ಆದದ್ದು ನಾಶ ಆಗೋದಿಲ್ಲ ಅಂತೇನಿಲ್ಲ. ಅನಾದಿ ಆದದ್ದೇ ಸಂಸಾರ, ಅನಾದಿ ಆದದ್ದೇ ಕರ್ಮ, ಅನಾದಿ ಆದದ್ದೇ ಪ್ರಾಗಭಾವ, ನಾಶ ಆಗುತ್ತೆ ಅಲ್ವಾ. ವಿಭ್ರಮಾತ್ವ ಇನ್ನೊಂದು ದೇವದತ್ತ ಪ್ರಮಾ, ದೇವದತ್ತಗತ ಏತ ಪ್ರಮಾ ಪ್ರಾಗಭಾವ ಅತಿರಿಕ್ತ ಅನಾದೇಹ ನಿವರ್ತಕ ನಭವತಿ ಪ್ರಮಾತ್ವ ಸಂಪ್ರತಿ ಮನ್ವತೆ ಅಂತ ಹೇಳಿದ್ರೆ ಸತ್ಪ್ರದಕ್ಷ ಅನುಮಾನವನ್ನು ಕೂಡ ನಿಮ್ಮ ಅನುಮಾನಕ್ಕೆ ಹೇಳ್ಬೋದು. ಅದನ್ನೇ ಅವರು ಭ್ರಮ ಉಪಾದಾನ, ಅದಕ್ಕೆ ಚೈತ್ರ ಇಚ್ಛಾ ಚೈತ್ರ ಇಚ್ಛಾ ಏತಜ್ಜನಿಕ ಬಾಧ್ಯ ಅಬಾಧ್ಯ ಅತಿರಿಕ್ತ ಉಪಾದಾನಿಕ ಇಚ್ಛಾತ್ವಾದ ಮೈತ್ರಿ ಇಚ್ಛಾವತೆ ಎಂಬತಕ್ಕಂಥ ನ್ಯಾಯಾಮೃತ ಹೇಳಿರ್ತಕ್ಕಂಥದ್ದನ್ನು ಕೂಡ ನಾವು ತಗೋಬೋದು ಬೇಕಾದ್ರೆ. ಆಭಾಸಮಾನ ಯೋಗಕ್ಷೇಮ ಅಂತ ರಾಯರು ಹೇಳಿರ್ತಕ್ಕಂಥದ್ದು. ಅದಾದಮೇಲೆ ಯಾಕೆ ಅಲ್ಲಿ ದೃಷ್ಟಾಂತ ಯಾವುದು? ಮೈತ್ರಿ ಇಚ್ಛಾ. ಆ ಮೈತ್ರಿ ಇಚ್ಛಾದಲ್ಲಿ ಇಚ್ಛಾತ್ವ ಎಂಬತಕ್ಕಂಥ ಹೇತು ಇದೆ. ಪಕ್ಷವಾದಕ್ಕಂಥದ್ದು ಯಾವುದು? ಚೈತ್ರ ಇಚ್ಛಾ. ಚೈತ್ರ ಇಚ್ಛೆ ಯಾವುದು? ಇದಾವುದು ಚೈತ್ರ ಇಚ್ಛಾ. ಹಾಂ, ಚೈತ್ರ ಇಚ್ಛಾ ಜನಕವೂ ಅಬಾಧ್ಯವೂ ಆಗಿರತಕ್ಕಂಥ ಯಾವ್ದ್ಯಾವುದು? ಚೈತ್ರ ಇಚ್ಛಾ ಜನಕವಾಗಿರತಕ್ಕಂಥ, ಆಮೇಲೆ ಅಬಾಧ್ಯವೂ ಆಗಿರತಕ್ಕಂಥದ್ದು ಯಾವುದು? ಚೈತ್ರನಲ್ಲಿ ಇರತಕ್ಕಂಥ ಅಂತಃಕರಣ, ಅದರಿಂದ ಭಿನ್ನವಾಗತಕ್ಕಂಥ ಮೈತ್ರ ಅಂತಃಕರಣ ಅಲ್ವಾ. ಅದು ಉಪಾದಾನ ಕಾರಣ ಉಳ್ಳದ್ದಾಗಿದೆ. ದೃಷ್ಟಾಂತದಲ್ಲಿ ಹೇಳ್ತಾರೆ ನಾನು, ಮೈತ್ರೇಚ್ಛಾದಲ್ಲಿ ಇಚ್ಛಾತ್ವ ಹೇತು ಇದೆ, ಅದು ಸಾಧ್ಯ ಬರಬೇಕು. ಮೈತ್ರೇಚ್ಛ ದೃಷ್ಟಾಂತ ಅಲ್ವಾ. ಅಲ್ಲೇನಾಗಿದೆ? ಚೈತ್ರ ಇಚ್ಛಾ ಜನಕ ಆಗಿರಬೇಕು, ಅಬಾಧ್ಯವಾಗಿರಬೇಕು. ಅಂತಹ ಯಾವುದದು? ಚೈತ್ರ ಅಂತಃಕರಣ, ಅದರಿಂದ ಭಿನ್ನವಾಗತಕ್ಕಂಥ ಯಾವುದು? ಮೈತ್ರ ಅಂತಃಕರಣ. ಅದೇ ಉಪಾದಾನ ಕಾರಣ ಉಳ್ಳದ್ದಾಗಿದೆ. ಅವನ ಭ್ರಮಕ್ಕೆ ಉಪಾದಾನ ಕಾರಣ ಅಂತಃಕರಣ ಅವನು. ಅದರ ಸಾಧ್ಯ ಸಮನ್ವಯ ಆಯಿತು. ಹಾಗೆ ಸಾಧ್ಯವೂ ಕೂಡ ಬಂದಾಗಾಯಿತು. ಇನ್ನು ಪಕ್ಷವಾದಕ್ಕಂಥ ಚೈತ್ರೇಚ್ಛ, ಅದಕ್ಕೆ ಜನಕ ಆಗಿರಬೇಕು, ಅಬಾಧ್ಯ ಆಗಿರಬೇಕು. ಅದ್ಯಾವುದು? ಚೈತ್ರ ಅಂತಃಕರಣ, ಅದರಿಂದ ಭಿನ್ನವಾದಕ್ಕಂಥ ಹಾಗೂ ಚೈತ್ರ ಇಚ್ಛೆಗೆ ಉಪಾದಾನ ಕಾರಣವಾದ ಒಂದು ವಸ್ತು ಬೇಕೇ ಬೇಕು. ಅದೇ ಅವಿದ್ಯಾ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ದು ಅಯಂ ಘಟಃ ಘಟ ಅದು ಅಯಂ ಘಟಃ ಏತಜ್ಜನಕ ಅಲ್ಲೇ ಟೀಕಾರ ಹೇಳ್ತಾರೆ. ಅಯಂ ಘಟಃ ಏತಘಟ ಪ್ರಾಗಭಾವ ವ್ಯತಿರಿಕ್ತ ಅನಾದೇಹೇ ನಿವರ್ತಕ ಘಟತ್ವ ಘಟಾಂತರವತೆ ಅಂತ. ಇಲ್ಲೇನಾಗಿದೆ ಅಂದರೆ ಅಯಂ ಘಟಃ ದೃಷ್ಟಾಂತ ಯಾವುದು? ಘಟಾಂತರ. ಆ ಘಟಾಂತರದಲ್ಲಿ ಘಟತ್ವ ರೂಪ ಹೇತು ಇದೆ, ಇದೆಯಲ್ಲೋ ಘಟತ್ವ ಎಂಬ ಹೇತು ಇದೆ. ಅಲ್ಲೇನು ಬರಬೇಕು? ದೃಷ್ಟಾಂತದಲ್ಲಿ ಘಟತ್ವನೂ ಇದೆ, ಹೇತು ಬಂತು. ಈಗ ಅಂದರೆ ವ್ಯಾಪ್ಯ ಬಂತು ಅಂದರೆ ವ್ಯಾಪ್ಯ ಬರಲೇಬೇಕು. ಪಕ್ಷದಿಂದ ಅಲ್ಲಿ ಪಕ್ಷದಿಂದ ಭಿನ್ನವಾದ ಪಕ್ಷ ಯಾವುದು? ಪ್ರಾಗಭಾವ ಅಲ್ವಾ. ಪಕ್ಷದಲ್ಲಿರತಕ್ಕಂಥ ಘಟದ ಪ್ರಾಗಭಾವದಿಂದ ಭಿನ್ನವಾಗತಕ್ಕಂಥ ಅನಾದಿಯಾದ ಯಾವುದು? ಪ್ರಾಗಭಾವಕ್ಕೆ ನಾಶಕವಾಗೇ ಇದೆ ಅದು. ಆದ್ದರಿಂದ ಪಕ್ಷದಲ್ಲಿ ಕೂಡ ಅಂತಹ ಒಂದು ಘಟತ್ವ ರೂಪವಾದಕ್ಕಂಥ ಒಂದು ವಸ್ತು, ಒಂದು ಹೇತು ಇದ್ದಿದ್ದರಿಂದ ಘಟದ ಪ್ರಾಗಭಾವದಿಂದ ಭಿನ್ನವಾದ ಅನಾದಿಯಾದ ಹಾಗೂ ಘಟದಿಂದಲೇ ನಾಶವಾದಕ್ಕಂಥ ಒಂದು ವಸ್ತು ನೀವು ಒಪ್ಪಬೇಕಾಗತ್ತೆ. ಘಟದಿಂದ ನಾಶವಾದ ವಸ್ತು ಯಾವುದಿದೆ ಅಂತ ಅದು ಹೇಳತಕ್ಕಂಥ. ಇನ್ನು ಬಾಧದೋಷ ಅಂತೂ ಇದ್ದೇ ಇದೆ. ಪ್ರಥಮಾನುಮಾನಕ್ಕೆ ಬಾಧದೋಷ ಕೂಡ ಇದೆ, ಸಾಧ್ಯ ಬರೋದೇ ಇಲ್ಲ ಅಲ್ಲಿ ಅಂತ. ಇನ್ನು ದೇವದತ್ತ ಪ್ರಮ ಅನಾದಜ್ಞಾನಸ್ಯ ನಿವರ್ತಕಂ ಅಂತ ಅಷ್ಟೇ ಹೇಳಿಬಿಟ್ರೆ, ಕೃತ್ಯ ಹೇಳ್ತಾ ಇದ್ದಾರೆ. ದೇವದತ್ತ ಪ್ರಮ ಏನಿದೆ ಅದು ಅನಾದಿಯಾದ ಅಜ್ಞಾನಕ್ಕೆ ನಿವರ್ತಕ ಅಂತ ಅಷ್ಟೇ ಹೇಳಿಬಿಟ್ರೆ, ಅನಾದಜ್ಞಾನಂ ಪ್ರಮಯ ನಿವರ್ತತೆ ಅಂತ ಹೇಳಿದಾಗಾಯಿತು. ಅನಾದಿಯಾದ ಅಜ್ಞಾನವು ಯಥಾರ್ಥ ಜ್ಞಾನ ಬಂದಾಗ ನಿವೃತ್ತಿ ಆಗುತ್ತೆ ಅಂತ ಆಯಿತು. ಯಾದರೆ ಯಹ ಅನಾದಿ ಭಾವ ಸಹ ಅನಿವರ್ತತೆ ಅಂತ ಒಂದು ನ್ಯಾಯ ಇದೆ, ಅವ್ರದ್ದೇ ನ್ಯಾಯ ಅದು. ಯಾವುದು? ಹಾಂ, ಅನಾದ್ಯಜ್ಞಾನಂ ಪ್ರಮಯ ನಿವರ್ತತೆ ಅಂತ ಹೇಳಿದಾಗಾಯಿತು. ಅನಾದಿಯ ಅಜ್ಞಾನವು ಪ್ರಮಾದಿಂದ ಹೋಗುತ್ತೆ ಅಂತ ಹೇಳಿದಾಗಾಯಿತು. ಆ ಪ್ರಕಾರ ಹಾಗೆ ಹೇಳಿದರೆ ಯಾವುದು ಅನಾದಿ ಭಾವವಾಗಿದೆ ಅದು ಜ್ಞಾನದಿಂದ ನಿವೃತ್ತಿ ಆಗೋದಿಲ್ಲ ಅಂತ ಅವರು ನ್ಯಾಯ ಇಟ್ಕೊಂಡಾಗ, ಅನಾದಿಯಾದ ಭಾವರೂಪ ಅಜ್ಞಾನ ಏನಿದೆ ಅದು ನಿವೃತ್ತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅವಿದ್ಯಾನ ಭಾವವಸ್ತು ಅಂತ ಹೇಳೋದು. ಅವಿದ್ಯೆನ ಭಾವವಸ್ತು ಅಂತ ಹೇಳಲ್ವ?
ಅಲ್ಲ ಹೇಳಲ್ವಾ ಅಂತ ಹೇಳ್ತಾರೆ. ಭಾವರೂಪ ಅಜ್ಞಾನ ಅಂತ ಹೇಳ್ತಾ ಇರೋದು ಈಗ. ಮತ್ತೆ ಅನಾದಿಯಾಗಿ ಭಾವವಾಗಿ ಭಾವರೂಪ ಅಜ್ಞಾನ ಹೇಳಿದ್ರೆ ಅನಾದಿ ಅದು. ಅನಾದಿ ನಾನು ನಿವರ್ತತೆ ಅಲ್ವಾ ಅದು? ಹಾಂ, ಅದೇ ಅದ ನಾವು ಹೇಳ್ತಾ ಇರೋ ದೋಷ ಇದು. ಯಾವುದು ಅನಾದಿ ಭಾವವಾದ ಪದಾರ್ಥವೋ ಅದು ನಿವೃತ್ತಿ ಆಗೋದಿಲ್ಲ ಎಂಬತಕ್ಕಂಥ ಒಂದು ನ್ಯಾಯ ಅವ್ರದ್ದಿದೆ. ಆದ್ದರಿಂದ ಅನಾದಿ ಭಾವ ಅದಕ್ಕಂಥ ಅಜ್ಞಾನ ನಿವೃತ್ತಿ ಆಗಲು ಸಾಧ್ಯವೇ ಇಲ್ಲ ಅಂತ ಆಯಿತು. ಅಂದರೆ ಹೇಳಿದಾಗಾಯಿತು ಅನಾದಿ ಭಾವರೂಪ ಅಜ್ಞಾನಕ್ಕೆ ಪ್ರಮ ಎಂಬುದು ನಿವೃತ್ತಕ ಆಗೋದಿಲ್ಲ ಅಂತಾಯಿತು. ಅನಾದಿ ಭಾವರೂಪವಾದ ಅಜ್ಞಾನಕ್ಕೆ ಪ್ರಮ ನಿವೃತ್ತಕ ಆಗೋದಿಲ್ಲ ಅಂತಾಯಿತು. ಹಾಗಾದರೆ ಪಕ್ಷವಾದ ದೇವದತ್ತ ಪ್ರಮಾದಲ್ಲಿ ಅನಾದಿ ನಿವೃತ್ತಕತ್ವ ಎಂಬತಕ್ಕಂಥದ್ದು ಇಲ್ಲ ಅಂತಾದರೆ ಭಾಗ ಬಂತೀಗ ಸಾಧ್ಯ ಭಾವೋತ್ ಪಕ್ಷೋಭಾಗ. ಅದೇನೊಂದು ದೋಷ, ಭಾದದ ದೋಷ ಆ ಅನುಮಾನಕ್ಕೆ. ಅದಕ್ಕೆ ಮೊದಲನೇ ಅನುಮಾನಕ್ಕೆ ಭಾದ ದೋಷ ಹೇಳಿದ್ರು. ಮತ್ತೆ ಅವರು ಅವಿದ್ಯಾ ಭಾವ ಅಂತ ಹೇಳ್ತಾರೋ ಮತ್ತೆ ಎರಡಿದವರಲ್ಲಿ ನಾವು ಕೂಡ ಭಾವರೂಪ ಜ್ಞಾನ ಅಭಾವರೂಪ ಜ್ಞಾನ ಅಂತ ತುಂಬಿದ್ದೇವೆ ಅಲ್ವಾ. ಘಟಾಭಾವ ಅಂದರೆ ಅದು ಅಜ್ಞಾನ, ಜೀವನದಕ್ಕಂಥ ಅಜ್ಞಾನ ಅದು ಅನಾದಿಯಾದ ಭಾವರೂಪ ಅಂತ. ಅಭಾವರೂಪದ್ದು ನಾಶ ಆಗುತ್ತೆ ಘಟಜ್ಞಾನ ಬಂದಾಗ, ರಾಗಭಾವ ಇದೆ ಅದು ಅಂಥದ್ದು ನಾಶ ಆಗುತ್ತೆ. ಆದರೆ ಅನಾದಿಯಾದ ಭಾವರೂಪವಾದದ್ದು ಯಾವುದೋ ಅದು ನಾಶ ಆಗೋದಿಲ್ಲ. ಅಭಾವರೂಪವಾದ ನಾಶ ಆಗ್ಬೋದು, ಪ್ರಾಗಭಾವ ನಾಶ ಆಗ್ಬೋದು ಅವ್ರ ಪ್ರಕಾರ. ಅಂದರೆ ಅವ್ರ ಮಾತ್ರದಲ್ಲಿ ಅನಾದಿಯಾದ ಭಾವರೂಪವಾದದ್ದು ಪರಬ್ರಹ್ಮ ಒಬ್ಬನೇ ಅದು ಹೇಳ್ಬೋದು, ಏನು ತೊಂದರೆ ಇಲ್ಲ. ಅನಾದಿಯಾದ ಭಾವರೂಪ ಯಾವುದು ಅದು ನಿವೃತ್ತಿ ಆಗಲಿಲ್ಲ ಅಂದರೆ ಆತ್ಮನೇ ನಮ್ಮ ದೃಷ್ಟಾಂತ. ಇನ್ಯಾವುದೋ ಸತ್ಯವಾದ ವಸ್ತು ಇಲ್ಲೇ ಇಲ್ವಲ್ಲ. ಇನ್ನು ಮೂರನೇ ಅನುಮಾನ ಅಪ್ರಕಾಶದ ಅರ್ಥಪ್ರಕಾಶಕತ್ವ, ಅದು ದೀಪಪ್ರಭಾದಲ್ಲಿ ಬರಬೇಕು. ಅಥ ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವ ವ್ಯತಿರಿಕ್ತ ಸ್ವವಿಷಯ ಆವರಣ ಸ್ವನಿವರ್ತ್ಯ ಸ್ವದೇಶಗತ ವಸ್ತುವಂತರ ಪೂರ್ವಕ ಅಪ್ರಕಾಶದ ಅರ್ಥಪ್ರಕಾಶಕ ಆಗಬೇಕು. ಈ ದೃಷ್ಟಾಂತ ಯಾವುದೀಗ? ಅಂಧಕಾರೇ ಪ್ರಥಮ ಉತ್ಪನ್ನ ಪ್ರದೀಪ ಪ್ರಭಾ, ಅದನ್ನೇ ತಗೋಬೇಕು ನಾವು. ಅಂಧಕಾರದಲ್ಲಿ ಮೊಟ್ಟ ಮೊದಲು ದೀಪ ತಂದು ಕೂಡಲೇ ಏನಾಗತ್ತೆ, ಅಲ್ಲಿರತಕ್ಕಂಥ ಅಂಧಕಾರ ಎಂಬುದು ನಾಶ ಆಗತ್ತೆ. ಅಂಧಕಾರದಲ್ಲಿ ಪ್ರಥಮ ಉತ್ಪನ್ನ ಅಂದರೆ ಕತ್ತಲೆ ಬಂದಾಗ ನಾವು ದೀಪ ಹಚ್ಚಿದ್ವಿ, ಹಚ್ಚಿದ ಕೂಡಲೇ ಉತ್ಪನ್ನ ಪ್ರದೀಪ ಪ್ರಭಾ ಏನಿದೆ ಅದರಲ್ಲಿ ಈ ಲಕ್ಷಣ ಬರಬೇಕು. ಅದು ಅಪ್ರಕಾಶದ ಅರ್ಥಪ್ರಕಾಶಕತ್ವ ಅದರಲ್ಲಿದೆ. ಯಾಕೆ ಹಂಗೆ ಹೇಳಿದ್ರು? ಪ್ರಥಮ ಉತ್ಪನ್ನ ಅಂತ ಯಾಕೆ ಹೇಳಿದ್ರು? ಮೊದಲು ಹುಟ್ಟಿರತಕ್ಕಂಥದ್ದು ಯಾಕೆ ಹೇಳಿದ್ರು? ಯಾಕೆಂದರೆ ಎರಡನೇದು ಬರೋ ಅಷ್ಟರಲ್ಲಿ ಅಂಧಕಾರ ಇರೋದೇ ಇಲ್ಲ. ಹಾಂ, ಅಂದರೆ ದೀಪ ಬೆಳಗಿದಾಗ ಏನಾಗುತ್ತೆ ಅಂದರೆ ಆ ಪಾತ್ರೆಗಳು ರಿಫ್ಲೆಕ್ಟ್ ಆಗಿ ಪುನಃ ನಮ್ಗೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಮೊದಲು ನಮ್ಗೆ ಕಾಣಿಸೋದು ಮಾತ್ರ ಕಷ್ಟ. ಒಂದು ಸಾರಿ ದೀಪ ಹಚ್ಚಿಬಿಟ್ವಿ ನಾವು ಅಂದರೆ ಆ ದೀಪದ ಬೆಳಕಿನಿಂದ ಪಾತ್ರೆಗಳ ಪರಪರ ಹೊಳೆಯುವಾಗ ನಮ್ಗೆ ಕಾಣಿಸುತ್ತೆ, ನಮಗೆ ಅಷ್ಟೇ ಸಾಕು. ಅದಕ್ಕೆ ಪ್ರಥಮ ಪ್ರದೀಪ ಅಂತ ಹೇಳಿದ್ದರು, ಪ್ರಥಮ ಉತ್ಪನ್ನ ಅಂತ. ಅತ್ರ ಇಲ್ಲಿ ಎತ್ತರ ಎತ್ತರ ಅಪ್ರಕಾಶದ ಪ್ರಕಾಶಕತ್ವಂ ಎಲ್ಲಿದೆ? ಅದು ದೀಪಪ್ರಭಾದಲ್ಲಿದೆ. ದೀಪಪ್ರಭ ಎಂಬತಕ್ಕಂಥದ್ದು ಅಪ್ರಕಾಶಿತವಾದ ಘಟಾದಿಗಳನ್ನು ಪ್ರಕಾಶಗೊಳಿಸ್ತಾ ಇದೆ. ಅದಕ್ಕೆ ಹೇತು ಎಂಬತಕ್ಕಂಥದ್ದಲ್ಲಿ ಪ್ರಾಪ್ತವಾಯಿತು. ಅಲ್ಲೇನೆ ಪ್ರದೀಪ ಪ್ರಭಾ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದ, ಪ್ರದೀಪ ಪ್ರಭಾ ಪ್ರಾಗಭಾವ ಮೊದಲಿತ್ತು ಅದಕ್ಕಿಂತ ಅತಿರಿಕ್ತವಾದ, ಆಮೇಲೆ ಅತಿರಿಕ್ತ, ಆಮೇಲೆ ತನ್ನ ಪ್ರಭಾದಲ್ಲಿ ಯಾವುದು ವಿಷಯವಾಗಿದೆಯೋ, ತನ್ನ ಪ್ರಭಾದಲ್ಲಿ ಯಾವುದು ವಿಷಯವಾಗಿದೆ ಘಟಾದಿಗಳು, ಅದಕ್ಕೆ ಆವರಕವಾದ ಸ್ವಪ್ರಭಾದಿಂದಲೇ ನಾಶ ಹೊಂದುವ ಸ್ವನಾಶಕ ಅಂದರೆ ಪ್ರಭಾ. ಆಮೇಲೆ ಇನ್ನೊಂದು ಪ್ರಭಾ ಇರುವಲ್ಲೇ ಇರತಕ್ಕಂಥ, ಅದು ಅಂಧಕಾರ ಎಂಬತಕ್ಕಂಥದ್ದು ಪ್ರಭಾ ಇರುವಲ್ಲೇ ಇದೆ, ಅಲ್ಲೇ ಬಂದಿದ್ದು. ಅದನ್ನು ಪೂರ್ವದಲ್ಲಿ ಉಳ್ಳದ್ದಾದ್ದರಿಂದ ಸ್ವಪ್ರಾಗಭಾವ ಅತಿರಿಕ್ತ ಸ್ವವಿಷಯ ಆವರಣ ಸ್ವನಿವರ್ತ್ಯ ಸ್ವದೇಶಗತ ವಸ್ತುವಂತರ ಪೂರ್ವಕತ್ವ ಎಂಬತಕ್ಕಂಥದ್ದು ಅಲ್ಲಿ ಬಂತು. ಆದ್ದರಿಂದ ದೃಷ್ಟಾಂತ ಸಮನ್ವಯ ಆಯಿತು. ಹಾಗೆ ಇಲ್ಲಿ ಯಾವುದು ಬರಬೇಕೀಗ? ಸಾಧ್ಯ ಯಾವುದು? ಪ್ರಮಾಣ ಜ್ಞಾನ ಅಲ್ವಾ? ಅರ್ಥ ನೋಡಿದ್ದು ಪ್ರಮಾಣ ಜ್ಞಾನಂ ಅಂದರು. ಅದರಲ್ಲಿ ಅಪ್ರಕಾಶದ ಪ್ರಕಾಶಕತ್ವ ಇದೆ, ಅದನ್ನು ವ್ಯಾಪ್ಯವಾದದ್ದು ಬಂತು. ವ್ಯಾಪಕವಾದಕ್ಕಂಥ ಸ್ವಪ್ರಾಗಭಾವಕ್ಕಿಂತ ವ್ಯತಿರಿಕ್ತವಾದ ಯಾವುದೇ ಎಲ್ಲ ವಸ್ತುವಂತರಕ್ಕೆ ವಿಶೇಷಣ. ಸ್ವಪ್ರಾಗಭಾವಕ್ಕಿಂತ ವ್ಯತಿರಿಕ್ತವಾದ ವಸ್ತುವಂತರವಾದ ಅಥವಾ ಸ್ವವಿಷಯ ಆವರಣವಾದ, ತನಗೆ ಯಾವುದು ಆವರಣವೋ ವಿಷಯವೋ ಅದನ್ನೇ ಆವರಿಸಿರತಕ್ಕಂಥ, ತನ್ನಿಂದಲೇ ನಿವೃತ್ತವಾಗಿರತಕ್ಕಂಥ, ತಾನು ಇರುವ ದೇಶದಲ್ಲಿ ಇರತಕ್ಕಂಥ ವಸ್ತುವಂತರ ಪೂರ್ವಕವಾಗಿರಬೇಕು ಅದು ಬಂದೇ ಬರುತ್ತೆ. ಪ್ರಮಾಣ ಜ್ಞಾನ ಎಂಬತಕ್ಕಂಥದ್ದು ಯಾವುದು? ವಸ್ತುವಂತರ ಪೂರ್ವಕತ್ವ ಇದ್ದೇ ಇದೆ. ಯಾವುದು ವಸ್ತುವಂತರ ಅಂದರೆ ಅವಿದ್ಯಾರೂಪವಾದಕ್ಕಂಥ ವಸ್ತುವಂತರ,
ನೀವು ಅಂಗೀಕಾರ ಮಾಡಲೇಬೇಕಿಲ್ಲ, ಅದು ಆಗೋದೇ ಇಲ್ಲ. ಅವಿದ್ಯೆ ಎಂಬತಕ್ಕಂಥದ್ದು ಏನಾಗಿದೆ ಅಂದರೆ ಪ್ರಮಾಣ ಜ್ಞಾನ ಏನಿದೆ ಅದರ ಪ್ರಾಗಭಾವಕ್ಕಿಂತ ಅತಿರಿಕ್ತವಾಗಿದೆ. ಪ್ರಮಾಣ ಜ್ಞಾನ ಅತಿರಿಕ್ತತ್ವ ಎಂಬತಕ್ಕಂಥ ಹೇತು ಬಂತು. ಪ್ರಮಾಣ ಜ್ಞಾನದಲ್ಲಿ ಯಾವುದು ವಿಷಯವಾಗಿದೆ ಪದಾರ್ಥ ಅದಕ್ಕೆ ಆವರಣವೂ ಆಗಿದೆ ಅಲ್ವಾ. ಯಾವುದರಲ್ಲಿ ಪ್ರಮಾಣ ಜ್ಞಾನದಲ್ಲಿ ಯಾವುದು ವಿಷಯವಾಗಿತ್ತು ಘಟಪಟಾದಿಗಳು ಅದಕ್ಕೆ ಅದು ಆವರಣವೂ ಆಗಿದೆ. ಪ್ರಮಾಣ ಜ್ಞಾನದ ನಾಶವೂ ಆಗುತ್ತೆ. ಪ್ರಮಾಣ ಜ್ಞಾನ ಬಂದಾಗ ಅವಿದ್ಯೆ ನಾಶ ಆಗಿಬಿಡುತ್ತೆ. ಹಾಗೆ ಪ್ರಮಾಣ ಜ್ಞಾನ ಇರತಕ್ಕಂಥ ಆತ್ಮನಲ್ಲಿ ಅವಿದ್ಯೆ ಕೂಡ ಬರೋದು. ಪ್ರಮಾಣ ಜ್ಞಾನ ಯಾರಲ್ಲಿದೆ ಆತ್ಮನಲ್ಲಿ ಅವನಲ್ಲೇನೆ ಅವಿದ್ಯೆನೇ ಇರೋದು. ಹಾಗಾದರೆ ಸ್ವದೇಶಗತವಾಯಿತು ಅಂತಹ ಪ್ರಮಾಣ ಜ್ಞಾನ. ಅಂದರೆ ಪ್ರಮಾಣ ಜ್ಞಾನ ಸಮಾನಾಧಿಕರಣತ್ವೂ ಬಂತು. ಆದ್ದರಿಂದ ಇದು ಲಕ್ಷ ಸ್ಮರಣೆ ಆಯಿತು ಅಂತ ಹೇಳಿದರೆ ಅದಕ್ಕೆ ದೋಷ ಏನು? ಅಂದರೆ ಪ್ರತಿಯೊಂದು ವಸ್ತುವಲ್ಲೂ ಅವಿದ್ಯೆ ಆವರಿಸ್ಕೊಂಡಿರುತ್ತೆ. ಆ ವಸ್ತು ಜ್ಞಾನ ಬಂದಾಗ ಹೋಗುತ್ತೆ, ಅಲ್ಲಿರೋ ಅವಿದ್ಯೆ ಹೋಗುತ್ತೆ. ಅದಕ್ಕೆ ದೃಷ್ಟಾಂತ ಅದಕ್ಕೇನು ಕೊಟ್ಟರು? ಅತ್ರ ಪ್ರಮಾಣ ಜ್ಞಾನ ವಸ್ತುಂತ ಕುರುಕುಮ್ ಇತ್ಯುಕ್ತೆ ಸ್ವಪ್ರಾಗಭಾವಿ ಸಿದ್ಧ ಅಂತ ಅದೆಲ್ಲ ಹೇಳಿದರು ಅಲ್ವಾ. ಇಲ್ಲಿ ಎರಡನೇ ಏನು ಇಟ್ಕೋಬೇಕು ಅಂದರೆ ಕೇವಲ ಪ್ರಮಾಣ ಜ್ಞಾನಂ ವಸ್ತುಂತರ ಪೂರ್ವಕಂ ಅಷ್ಟೇ ಹೇಳಿಬಿಟ್ರೆ ಪ್ರಮಾಣ ಜ್ಞಾನವು ಯಾವುದೋ ಒಂದು ಬೇರೆ ವಸ್ತುವಿನಿಂದ ಕೂಡಿದೆ ಅಂತ ಹೇಳಿದರೆ ಪ್ರಮಾಣ ಅದಕ್ಕಿಂತ ಮೊದಲು ಪ್ರಮಾಣ ಜ್ಞಾನದ ಪ್ರಾಗಭಾವ ಇರಲೇಬೇಕು. ಆದ್ದರಿಂದ ಅದನ್ನು ಇಟ್ಕೊಂಡು ಸಿದ್ಧಾಂತ ದೋಷ ಬರುತ್ತೆ. ಅದಕ್ಕೆ ಸ್ವಪ್ರಾಗಭಾವೇನ ಸಿದ್ಧಾಂತ ಅಂದರೆ ಪ್ರಮಾಣ ಜ್ಞಾನ ಪ್ರಾಗಭಾವನ ಇಟ್ಕೊಂಡು ಸಿದ್ಧಾಂತ ಹೇಳಬಹುದು. ಅದಕ್ಕೋಸ್ಕರ ಸ್ವಪ್ರಾಗಭಾವಕ್ಕಿಂತ ಅತಿರಿಕ್ತ ಅಂತ ಕೊಟ್ಟರು. ಹಾಗೆಯೇ ಸ್ವಪ್ರಾಗಭಾವ ಅತಿರಿಕ್ತ ವಸ್ತುಂತರ ಪೂರ್ವಕಂ ಅಂತ ಇಷ್ಟೇ ಹೇಳೋಣ. ಸ್ವಪ್ರಾಗಭಾವ ವ್ಯತಿರಿಕ್ತ ಸ್ವಜನಕ ಸಾಮಗ್ರಿಯ ಸಿದ್ಧ ಸಾಧನಂ. ತನ್ನ ಪ್ರಾಗಭಾವಕ್ಕಿಂತ ಅತಿರಿಕ್ತವಾದ ಆ ಜ್ಞಾನ ಉಂಟು ಮಾಡತಕ್ಕಂಥ ಯಾವುದು ಸಾಮಗ್ರಿಗಳೆಂದು ಚಕ್ಷುರಾದಿ ಇಂದ್ರಿಯಗಳು ಅವುಗಳನ್ನು ಇಟ್ಕೊಂಡು ಇದು ಬರುತ್ತೆ. ಅದು ಸಿದ್ಧ ಆಯಿತು. ಅದು ಅರ್ಥಾಂತರ ಹೇಳ್ಬೋದು. ಚಕ್ಷುರಾದಿ ಸಿದ್ಧ ಆಗೇ ಇದೆ. ಅಥವಾ ಎಲ್ಲಿ ನಾವು ಸಾಮಾನ್ಯ ಸಿದ್ಧ ಅಂತ ಹೇಳ್ತೀವಿ ಅಲ್ಲಿ ಅರ್ಥಾಂತರ ಇದ್ದೇ ಇರುತ್ತೆ, ಸಾಮಾನ್ಯವಾಗಿ ಇರುತ್ತೆ. ಚಕ್ಷುರಾದಿಗಳು ಸ್ವವಿಷಯ ಆವರಣ ಇರೋದಿಲ್ಲ. ಚಕ್ಷುರಾದಿಗಳು ಆವರಣ ಅಲ್ಲ. ಚಕ್ಷುರಾದಿಗಳು ಆವರಣ ಅಲ್ಲ. ಚಕ್ಷುರಾದಿಗಳು ಬೇಕಾದ್ರೆ ಪಟಲಗಳು ಕೊರೆ ಅದು ಆವರಣ ಆಗ್ಬೋದು. ಚಕ್ಷುರಾದಿಗಳೇ ಆವರಣ ಆಗಿರಬೇಕು. ಅದಕ್ಕೆ ಸ್ವ ಎಂಬ ಪದ ಕೊಟ್ಟಿದ್ದಾರೆ. ಆದರೆ ಚಕ್ಷುರಾದಿ ಇಂದ್ರಿಯಗಳು ಇಟ್ಕೊಂಡು ಸಿದ್ಧಾವರಣ ಬರುತ್ತೆ. ಅದಕ್ಕೋಸ್ಕರವಾಗಿ ಸ್ವವಿಷಯ ಆವರಣ ಅಂದ್ಕೊಳ್ಬೇಕು. ಇದೇನಾಗಿದೆ, ಯಾವುದು ಚಕ್ಷುರಾದಿಗಳು ತಮ್ಮ ವಿಷಯವನ್ನು ಆವರಣ ಮಾಡೋದಿಲ್ಲ, ಸನ್ನಿಕರ್ಷ ಉಂಟು ಮಾಡುತ್ತೆ ಅಷ್ಟೇ, ಅದು ಆವರಣ ಮಾಡೋದಿಲ್ಲ. ಆದ್ದರಿಂದ ಅದು ಇಲ್ಲ ಅಂತಾಯಿತು. ತಥಾಪಿ ಸ್ವಪ್ರಾಗಭಾವ ವ್ಯತಿರಿಕ್ತ ಸ್ವಜನಕ ಆಯ್ತಲ್ಲ, ಸ್ವಪ್ರಾಗಭಾವ ವ್ಯತಿರಿಕ್ತ ಸ್ವವಿಷಯ ಆವರಣ ವಸ್ತುಂತರ ಪೂರ್ವಕ ಇಷ್ಟೇ ಹೇಳಿಬಿಟ್ರೆ ಹಾಗೇನಾಗುತ್ತೆ, ಅದೃಷ್ಟವನ್ನು ಇಟ್ಕೊಂಡು ಸಿದ್ಧ ಸಾಧನ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅದೃಷ್ಟ ನಿವೃತ್ತಿ ಸ್ವನಿವೃತ್ತಿ ಅಂತಿಲ್ಲ, ಅದು ಸ್ವನಿವೃತ್ತಿ ಅಲ್ಲ. ಅಂದರೆ ಪ್ರಾಗಭಾವ ಅದು ಪ್ರಮಾಣ ಜ್ಞಾನದಿಂದ ನಿವೃತ್ತಿವಾದದ್ದಲ್ಲ ಅದೃಷ್ಟ. ಪಾಪ ಪುಣ್ಯಾದಿಗಳು ಅದು ಮಂಗಳ ಕಾರ್ಯಗಳು ದೇವರ ಸ್ಮರಣೆ ಅವುಗಳಿಂದ ಇದು. ಅದಕ್ಕೋಸ್ಕರ ಸ್ವನಿವೃತ್ತಿ ಆಗಲಿಲ್ಲ. ಅದಕ್ಕೋಸ್ಕರವಾಗಿ ಅದೃಷ್ಟದಲ್ಲಿ ಅತಿ ಇಲ್ಲ. ಅಂದರೆ ಸಿದ್ಧಾಂತ ಇಟ್ಕೊಂಡು ಬರೋಲ್ಲ, ಹೇಳಿಕ್ಕೆ ಬರೋಲ್ಲ. ತಥಾಪಿ ಅದೃಷ್ಟೇನೆ ಸಿದ್ಧಸಾಧನ ತನ್ನಿವೃತ್ತಿ ಸ್ವನಿವೃತ್ತಿ ಇದೆ. ಹಾಗೆ ಅದೃಷ್ಟ ಎಂಬತಕ್ಕಂಥದ್ದು ಮಂಗಳ ಮತ್ತು ಪುಣ್ಯಕಾರನಿಂದ ಅದು ನಿವೃತ್ತಿ ಆಗೋದು ಅಷ್ಟೇ ಹೊರತಾಗಿ ಇದರಿಂದ ಅಲ್ಲ. ಇನ್ನು ಅರ್ಥಾಂತರ ನಿವೃತ್ತಿಯೇ ಆತ್ಮಾಶ್ರಿತ ಅಜ್ಞಾನ ಸಿದ್ಧಿಯೇ ಚ ಸ್ವದೇಶ ಇತಿ ಪದಂ. ಅರ್ಥಾಂತರ ಯಾವುದು ಅರ್ಥಾಂತರ ಅಂದರೆ ಅಜ್ಞಾತತ್ವ. ಯಾಕೆ ಅಂದರೆ ಇಲ್ಲಿ ನೋಡು, ಸ್ವಪ್ರಾಗಭಾವಕ್ಕಿಂತ ವ್ಯತಿರಿಕ್ತವಾದ ಸ್ವವಿಷಯವನ್ನು ಆವರಣ ಉಂಟು ಮಾಡುವ ಅಜ್ಞಾತತ್ವವೂ ಕೂಡ, ಅಜ್ಞಾತತ್ವ ಎಂಬ ಧರ್ಮ ಅದೇನಾಗಿದೆ, ಸ್ವಪ್ರಾಗಭಾವ ವ್ಯತಿರಿಕ್ತವಾಗಿದೆ, ಸ್ವವಿಷಯ ಆವರಣವಾಗಿದೆ, ಸ್ವನಿವೃತ್ತಿಯೂ ಆಗಿದೆ, ಆಮೇಲೆ ಸ್ವದೇಶಗತ ಆಗಿಲ್ಲ. ಯಾಕೆ ಅಜ್ಞಾತತ್ವ ಇರೋದು ಘಟಪಟಾದಿಗಳಲ್ಲಿ, ಪ್ರಮಾಣ ಜ್ಞಾನ ಇರತಕ್ಕಂಥದ್ದಲ್ಲಿ ದೇವದತ್ತನಲ್ಲಿ. ಆದ್ದರಿಂದ ಸ್ವದೇಶ ವೃತ್ತಿ ಆಗಲಿಲ್ಲ ಅಂತ ಹೇಳಬೇಕಷ್ಟೆ. ಅದಕ್ಕೆ ಹೇಳ್ತಾರೆ ನೋಡು, ಅರ್ಥಾಂತರ ನಿವೃತ್ತಿಯೇ ಆತ್ಮಾಶ್ರಿತ ಅಜ್ಞಾನ ಸಿದ್ಧಿಯೇ ಚ. ಅಜ್ಞಾನ ಎಂಬತಕ್ಕಂಥದ್ದು ಆತ್ಮಾಶ್ರಿತವಾಗಿದೆ. ಅಜ್ಞಾತತ್ವ ಎಂಬತಕ್ಕಂಥದ್ದು ಘಟದಲ್ಲಿರೋದು. ಯಾವುದು ಅಜ್ಞಾತವೋ ಅದರಲ್ಲಿರುವ ಧರ್ಮ ಅಜ್ಞಾತತ್ವ. ಅದಕ್ಕೋಸ್ಕರವಾಗಿ
ಸ್ವದೇಶ ಅಂತ ಕೊಡಬೇಕು. ಈಗ ಏನಾಯ್ತು, ಭಿನ್ನ ಭಿನ್ನ ದೇಶ ಸಾಮಾನ್ಯ ಕಡೆ ಬರಲ್ಲ. ಸ್ವದೇಶ ಅಂತ ಹೇಳಿದ್ರೆ ಇದು ಬರಲಿಲ್ಲ. ಯಾಕೆ? ದೇವದತ್ತನಲ್ಲೇ ಇರಬೇಕಾಗಿತ್ತು. ಅಜ್ಞಾತತ್ವ ಎಂಬುದಕ್ಕಂಥದ್ದು ಘಟಪಟಾದಿಗಳಲ್ಲಿದೆ, ವಿಷಯದಲ್ಲಿದೆ. ಆಮೇಲೆ ಜ್ಞಾನ ಎಂಬುದಕ್ಕಂಥದ್ದೇ ಅದು ದೇವದತ್ತನಲ್ಲಿ. ಆದ್ದರಿಂದ ಭಿನ್ನ ವಿಷಯ ಭಿನ್ನ ಆಗೋಯ್ತು. ಅದಕ್ಕೋಸ್ಕರವಾಗಿ ಆ ದೋಷ ಬರೋದಿಲ್ಲ. ಅದರ ದೋಷ ಆಗ್ಬೋದು. ಅಷ್ಟು ಕೃತ್ಯವನ್ನು ಹೇಳಿದಾಗಾಯ್ತು. ಈಗ ಅಜ್ಞಾನನೂ ಆತ್ಮನಲ್ಲೇ ಇರುತ್ತೆ. ಯಾವುದು? ಜ್ಞಾನ ಅಜ್ಞಾನ ಆತ್ಮ. ಅಜ್ಞಾನ ಇರುತ್ತಪ್ಪ, ಅಜ್ಞಾನ ಜೀವನದಲ್ಲಿ ಇರುತ್ತೆ. ಅಜ್ಞಾತತ್ವ ನಾವು ಹೇಳ್ತಾ ಇರೋದು. ಅಜ್ಞಾತವಾದದ್ದು ಯಾವುದು? ವಸ್ತು ಅಲ್ವಾ? ಅಜ್ಞಾತವಾದ ವಸ್ತು. ಅಜ್ಞಾನ ಜೀವನಲ್ಲಿದೆ, ಹೌದು, ಇಲ್ಲ ಅಂತಲ್ಲ. ಅಜ್ಞಾತತ್ವ ಇರೋದಲ್ಲಿ ಇದು ಯಾವ ಪುಸ್ತಕ ಹೇಳುವಣ? ಅಜ್ಞಾನ ಏನಲ್ಲಿದೆ? ಹಾಗಾದ್ರೆ ಅಜ್ಞಾತತ್ವ ಇದರಲ್ಲಿದೆ. ಪುಸ್ತಕ ಅಜ್ಞಾತ ಅಲ್ವಾ? ಹಾಗಾದ್ರೆ ಅಜ್ಞಾತತ್ವ ಅಲ್ಲಿರುತ್ತೆ. ಅದಕ್ಕೋಸ್ಕರ ಸ್ವದೇಶ ಅಂತ ಕೊಡಬೇಕು. ಒಂದೇ ಯಾವ ದೇಶದಲ್ಲಿ ನಮಗೆ ಜ್ಞಾನ ಇದೆಯೋ ಅದೇ ದೇಶದಲ್ಲಿ ಅಜ್ಞಾನ ಇರಬೇಕು. ಅವರಿಗೆ ಅಜ್ಞಾನನೇ ಹೇಳ್ತಾರೆ. ಆತ್ಮಾಶ್ರಿತ ಅಜ್ಞಾನ ಸಿದ್ಧಯೇ ಚ ಸ್ವದೇಶೇ ಇತಿ ಪದಂ. ಅರ್ಥಾಂತರ ನಿವೃತ್ತಯೇ ಆತ್ಮ ಆಶ್ರಿತ ಅಜ್ಞಾನ ಸಿದ್ಧಯೇ. ಆತ್ಮಾಶ್ರಿತ ಅಜ್ಞಾನ ಸಿದ್ಧಿಯಾಗೋದ್ರಿಂದ ಸ್ವದೇಶ ಅಂತ ಕೊಡಬೇಕು. ಹಾಗಲ್ಲ. ಆತ್ಮಾಶ್ರಿತವಾದದ್ದು ಅಜ್ಞಾನ, ಅದು ಸಿದ್ಧ ಆಗಬೇಕೀಗ ನಮಗೆ. ಆತ್ಮಾಶ್ರಿತವಾದದ್ದು ಅಜ್ಞಾನ ಸಿದ್ಧ ಆಗಬೇಕು ಅಲ್ವಾ? ಅಂದರೆ ಆತ್ಮನ ಯಾವ ದೇಶದಲ್ಲಿ ಅವನಿಗೆ ಜ್ಞಾನ, ಅದು ಯಥಾರ್ಥ ಜ್ಞಾನ ಇದೆ, ಅಲ್ಲೇನೆ ನಮಗೆ ಯಾವುದು ಆತ್ಮಾಶ್ರಿತವಾದ ಅಜ್ಞಾನ ಎಂಬುದು ಇದೆ ಅಂತ ಬರಬೇಕು ನಮಗೆ. ಅಜ್ಞಾನ ಅಲ್ಲೇದೇನು ಸಿದ್ಧ ಆಗಬೇಕು. ಅದಕ್ಕೋಸ್ಕರವಾಗಿ ಅರ್ಥಾಂತರ ಸಿದ್ಧಿ ಅಂದರೆ ಏನು? ನಮಗೆ ಇದು ಯಾವುದು ಅಜ್ಞಾತತ್ವ ಎಂಬುದಕ್ಕಂಥದ್ದು ಸಿದ್ಧ ಆಗುತ್ತೆ ಅಷ್ಟೇ. ಅಜ್ಞಾತತ್ವ ಸಿದ್ಧಿ. ಅರ್ಥಾಂತರ ಸಿದ್ಧಿ ಅಂದರೆ ಏನು? ಟೀಕಾರ ಇದೆ ಅದು. ಅರ್ಥಾಂತರ ಇದೆ ನೋಡಿ, ಹೇಳ್ತಾರೆ. ಜ್ಞಾನ ವಿಷಯೇ ಜ್ಞಾತತಾವತ್ ಅಜ್ಞಾನ ವಿಷಯೇಪಿ ಅಜ್ಞಾತತ ಅಸ್ತಿ ತತ್ಪೂರ್ವಕತ್ವ ಆದಾಯ ಅರ್ಥಾಂತರತ. ಅಂದರೆ ಏನು? ಜ್ಞಾನ ವಿಷಯದಲ್ಲಿ ಯಾವ ರೀತಿ ನಮಗೆ ಜ್ಞಾತತ ಎಂಬುದಕ್ಕಂಥದ್ದು ನಮ್ಮಲ್ಲಿದೆ, ಹಾಗೆ ಅಜ್ಞಾತತ್ವ ಕೂಡ ಇದೆ. ಜ್ಞಾನ ವಿಷಯ ಜ್ಞಾತತಾವತ್ ಅಜ್ಞಾನ ವಿಷಯೇಪಿ ಅಜ್ಞಾತತ ಅಸ್ತಿ ಇದೆ. ಹಾಗಾದರೆ ಅಜ್ಞಾತತ ಎಂಬುದಕ್ಕಂಥ ಒಂದು ಧರ್ಮ ಸಿದ್ಧ ಆಯಿತು. ಇದು ಸಿದ್ಧ ಆಗಲಿಲ್ಲ. ಯಾವುದು? ಅಜ್ಞಾನ ಅವಿದ್ಯೆ ಸಿದ್ಧ ಆಗಲಿಲ್ಲ ನಮಗೆ. ಅರ್ಥಾಂತರತ ಅಂತ ಹೇಳ್ತಾರೆ. ಅದು ಬೇರೆ ಇನ್ನೊಂದು ದೋಷ. ಅದು ಆತ್ಮನಲ್ಲಿ ನಮಗೆ ಅಜ್ಞಾನ ಸಿದ್ಧ ಆಗಬೇಕು. ಒಂದೇನು ಹೇಳಿದರು? ಅಜ್ಞಾತತ್ವ ಎಂಬುದಕ್ಕಂಥದ್ದು ಘಟದಲ್ಲಿರೋದು, ಪ್ರಮಾಣ ಜ್ಞಾನ ಎಂಬುದಕ್ಕಂಥದ್ದು ದೇವದತ್ತನಲ್ಲಿರೋದು, ಭಿನ್ನಾಶಯ ಅಂತ ಒಂದು ದೋಷ ಹೇಳಿದರು. ಅಥವಾ ಅರ್ಥಾಂತರ ದೋಷವೂ ಇದೆ ಅಂತ ಹೇಳಿಬಿಟ್ಟು ನೀ ಹೇಳಿದಿಲ್ಲ, ಅದನ್ನು ಇಟ್ಕೊಂಡಿದ್ದಾರೆ ಅವರು. ಯಾಕೆಂದರೆ ಜ್ಞಾನ ವಿಷಯದಲ್ಲಿ ನಮಗೆ ಜ್ಞಾತತ ಇದ್ದಂತೆ, ಜ್ಞಾನ ವಿಷಯ ಅಯಂ ಘಟ ಅಂತ ಜ್ಞಾನ ಬಂದಾಗ ಆ ಜ್ಞಾನಕ್ಕೆ ವಿಷಯ ಘಟ, ಅಲ್ಲಿ ಜ್ಞಾತತ ಹುಟ್ಟತ್ತೆ ಅಂತ, ಜ್ಞಾತತ ಬರುತ್ತೆ ಅದರಲ್ಲಿ. ಹಾಗೆ ಯಾವುದು ಅಜ್ಞಾತವಾದ ವಸ್ತುವೋ ಅದರಲ್ಲಿ ಅಜ್ಞಾತತ್ವ ಎಂಬತಕ್ಕಂಥ ಧರ್ಮವು ಇರುತ್ತೆ. ಹಾಗೆ ಅಜ್ಞಾತತ್ವ ಸಿದ್ಧ ಆಯಿತು ಅಷ್ಟೇ ಹೊರತಾಗಿ ನಿಮಗೆ ಅವಿದ್ಯೆ ಸಿದ್ಧ ಆಗಲಿಲ್ಲ ಅಂತ ಅರ್ಥಾಂತರ. ಅಪ್ರಕಾಶದಾರ್ಥ ಅಂತ ಹೇತು ವಿಶೇಷಣ ಕೊಟ್ಟಿದ್ದು ಯಾತಕ್ಕೋಸ್ಕರವಾಗಿ ದ್ವಿತೀಯಾದಿ ಪ್ರಕಾಶ ವ್ಯಭಿಚಾರ ವಾರಣಾಯ. ಅಲ್ಲಿ ಅಪ್ರಕಾಶತೆ ಇಲ್ಲೇ ಇಲ್ಲ, ಪ್ರಕಾಶ ಆಗೋಗಿರ್ತಲ್ಲ ಮೊದಲೇ. ದೃಷ್ಟಾಂತೆ ಪ್ರಥಮ ಉತ್ಪನ್ನ ಐತಿ ದ್ವಿತೀಯಾದಿ ಪ್ರಮಾಯ ಸಾಧನ ವೈಕಲ್ಯ ವಾರಣಾಯ. ಎರಡನೇ ಪ್ರಮಾ ಬರ್ತಾರೆ ನಮಗೆ ದ್ವಿತೀಯಾದಿ ಪ್ರಮಾಣ. ಅಲ್ಲಿ ಪ್ರಥಮ ಉತ್ಪನ್ನ ಎಂಬತಕ್ಕಂಥ ಕೊಳ್ಳಿಲ್ಲ ಅಂತಾದರೆ ಆಗ ಸಾಧನದಲ್ಲಿ ಅದು ದೃಷ್ಟಾಂತದಲ್ಲಿ ವೈಕಲ್ಯ ಸಾಧನವೇ ಬರಲ್ಲ. ಪ್ರಥಮ ಉತ್ಪನ್ನ ಅಂತ ಕೊಳ್ಳೇಬೇಕು. ಹಾಗೆ ಮೊಟ್ಟ ಮೊದಲು ಅಂತ ಹೇಳಿದ್ದೆ. ಯಾಕೆ? ಎರಡನೇದು ಬಂದಾಗ ಜ್ಞಾನ ಗೊತ್ತಾಗ್ಬಿಟ್ಟಿರುತ್ತೆ ನಮಗೆ, ಮೊದಲು ಗೊತ್ತಾಗಲ್ಲ ಅಷ್ಟೇ. ಅದಕ್ಕೋಸ್ಕರ ಅದು ಕೊಟ್ಟಿದ್ದು ಅಂತ ಹೇಳ್ತಾರೆ. ಇಷ್ಟು ನಾವಿಲ್ಲಿ ಇಟ್ಕೋಬೇಕು. ಇದಕ್ಕೆ ಹೋಗೋಣ. ನಾ ಅನೇನ ಅನುಮಾನೇನ ತ್ವದಭಿಮತ ಅಜ್ಞಾನ ಸಿದ್ಧಿ. ನೀನು ಹೇಳಿದಕ್ಕಂಥ ಈ ಅನುಮಾನದಿಂದ ನಿನಗೆ ಅಭಿಮತವಾದಕ್ಕಂಥ ಅಜ್ಞಾನ ಎಂಬತಕ್ಕಂಥದ್ದು ಸಿದ್ಧ ಆಗೋದಿಲ್ಲ. ಜಡೆ ಅಜ್ಞಾನ ಅಭ್ಯುಪಗಮೇನ
ಜಡ ಜ್ಞಾನ ಜಡೆ ಅಜ್ಞಾನ ಅಜ್ಞಾನ ಅನಭಿಗಮೇನ ಅಂತಃಕರಣವೃತ್ತಿ ಲಕ್ಷಣ ಪ್ರಮಾಣ ಜ್ಞಾನಾನಾಂ ತಥಾವಿಧ ವಸ್ತುಪೂರ್ವಕತ್ವಾಭಾವೀಪಿ ಹೇತು ತತ್ಸದ್ಭಾವಾತ್ ಅನೇಕಾಂತಿಕತ್ವಾತ್ ಅಂತ ಹೇಳ್ತಾರೆ. ಅಂದರೆ ವೃತ್ತಿಜ್ಞಾನವನ್ನು ತೆಗೆದುಕೊಂಡ್ರು. ವೃತ್ತಿಜ್ಞಾನೆಯಿಂದ ಅದರಲ್ಲಿ ಘಟಾದಿ ವಿಷಯಕವಾದಕ್ಕಂಥ ಅಜ್ಞಾನ ಏನಿದೆ ಅದನ್ನು ಅವರು ಒಪ್ಪಲ್ಲ. ಯಾವುದರಲ್ಲಿ ವೃತ್ತಿಜ್ಞಾನದಲ್ಲಿ ಘಟಾದಿ ವಿಷಯಕವಾದಕ್ಕಂಥ ಅಜ್ಞಾನವನ್ನು ಅವರು ಒಪ್ಪಲ್ಲ. ಹಾಗೆ ಸ್ವಪ್ರಾಗಭಾವ ವ್ಯತಿರಿಕ್ತ ಸ್ವವಿಷಯ ಆವರಣ ಸ್ವನಿವೃತ್ಯ ಸ್ವದೇಶಗತ ವಸ್ತುಂತರ ಪೂರ್ವಕತ್ವ ರೂಪವಾದಕ್ಕಂಥ ಸಾಧ್ಯ ಎಂಬತಕ್ಕಂಥದ್ದು ಬರಲಿಲ್ಲ. ಆದ್ದರಿಂದ ಅಲ್ಲಿ ಅಪ್ರಕಾಶದಾತ ಪ್ರಕಾಶಕತ್ವ ಎಂಬತಕ್ಕಂಥದ್ದು ಇದ್ದೇ ಇದೆ. ಅದಕ್ಕೋಸ್ಕರ ವ್ಯಭಿಚಾರ ಬಂತು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಜಡವಿಷಯಕವಾದ ಅಜ್ಞಾನ ಒಪ್ಪಲ್ಲ ಅವರು? ಜಡವಿಷಯಕವಾದ ಅಜ್ಞಾನ ಯಾಕೆ ಒಪ್ಪಲ್ಲ ಅವರು ಅಂತ ಹೇಳಿದ್ರೆ ಅದೊಂದು ಕೊಡ್ತಾರೆ ನೋಡಿ. ಈಗ ಏವಂ ಅನೂದಿತಂ ಅನುಮಾನಂ ದೂಷೇತಿ ನೇತಿ ಅತ್ರ ಪ್ರಮಾಣಜ್ಞಾನಂ ಇತ್ಯನೇನ. ಪ್ರಮಾಣಜ್ಞಾನಂ ಅಂದರೆ ಚೈತನ್ಯ ಜ್ಞಾನ ತೆಗೆದುಕೊಂಡಿದ್ದೀರೋ ಅಥವಾ ವೃತ್ತಿಜ್ಞಾನವನ್ನು ತೊಗೊಂಡಿದ್ದೀರೋ ಅಂತ ವಿಕಲ್ಪ ಮಾಡ್ಕೋಬೇಕು. ಆದ್ಯೆ ಚೈತನ್ಯ ಜ್ಞಾನವನ್ನು ತೊಗೊಂಡಿದ್ದೇವೆ ಅಂತ ಹೇಳಿದ್ರೆ ಆಗ ಜಡೆ ಇತಿ ಜಡೆ ಅಜ್ಞಾನ ಅನುಭವಗಮೇನ ಅಂತಃಕರಣ ವೃತ್ತಿಲಕ್ಷಣ ಪ್ರಮಾಣ ಜ್ಞಾನಾನಾಂ ತಥಾವಿಧ. ಅದು ಬೇರೆ ಆಯಿತು. ಅದೇ ಆಯಿತು. ಯಾಕಂದರೆ ಜಡದಲ್ಲಿ ಅಜ್ಞಾನ ಯಾಕೆ ಒಪ್ಪಿಲ್ಲ ಅಂದರೆ ವಿವರಣೆಕಾರ ಒಂದು ಶ್ಲೋಕ ಇದೆ. ಆಶಯತ್ವ ವಿಷಯತ್ವ ಭಾಗಿನಿ. ಅಜ್ಞಾನಕ್ಕೆ ಆಶಯತ್ವ ಅಜ್ಞಾನಕ್ಕೆ ವಿಷಯತ್ವ ಭಾಗಿಯಾದದ್ದು ಯಾವುದಪ್ಪ ಅಂದರೆ ನಿರ್ವಿಶೇಷ ಚಿತಿ, ಆತ್ಮ ಮಾತ್ರ ಅಷ್ಟೇ ಆಗೋದು. ಯಾಕೆ ಪೂರ್ವಸಿದ್ಧ ತಮಸಃ ಅನಾದಿ ಕಾಲದಿಂದ ಸಿದ್ಧವಾದ ಅಜ್ಞಾನಕ್ಕೆ ಅದು ಪಶ್ಚಿಮ ಆಮೇಲೆ ಬರ್ತಕ್ಕಂಥದ್ದೇ ಆಶಯವೂ ಆಗೋದಿಲ್ಲ, ಆಮೇಲೆ ವಿಷಯವೂ ಆಗೋದಿಲ್ಲ. ಏನರ್ಥ ಅದಕ್ಕೆ? ಆಶಯತ್ವ ವಿಷಯತ್ವ ಇದೆಲ್ಲ ಸರಿ ಕಲ್ತ್ಕೋಬೇಕಿದು. ಆಶಯತ್ವ ವಿಷಯತ್ವ ಭಾಗಿನಿಯಾದದ್ದು ಅಂದರೆ ಅಜ್ಞಾನಕ್ಕೆ ಆಶಯವಾದದ್ದು ಅಜ್ಞಾನಕ್ಕೆ ವಿಷಯವಾದದ್ದು ಕೂಡ ನಿರ್ವಿಶೇಷ ಚಿತಿ ಇದಲ್ಲ ಬ್ರಹ್ಮ ಅವನೊಬ್ಬನೇ. ಅಜ್ಞಾನಕ್ಕೆ ಆಶಯವೂ ಅವನೇ, ಅಜ್ಞಾನಕ್ಕೆ ವಿಷಯವೂ ಅವನೇ. ಯಾಕೆ ಅವರನ್ನು ತೋಟದ ನೀವು ಅಂದರೆ ಜ್ಞಾನ ಆಮೇಲೆ ಬರುವುದು ನಮಗೆ ಅಲ್ವಾ, ಅದು ಬೇರೆ ವಿಷಯ. ನಿರ್ವಿಶೇಷಿಸಬೇಕು. ಯಾಕೆ ಪೂರ್ವಸಿದ್ಧ ತಮಸ ಅನಾದಿ ಕಾಲದಿಂದಲಿರತಕ್ಕಂಥ ತಮಸ್ಸಂದ್ರೆ ಅಜ್ಞಾನ, ಅದಕ್ಕೆ ಪಶ್ಚಿಮ ಆಮೇಲೆ ಬರತಕ್ಕಂಥ ಜ್ಞಾನ ಇದಲ್ಲ ಅದು ಆಶಯವೂ ಆಗೋದಿಲ್ಲ ಗೋಚರವೂ ಆಗೋದಿಲ್ಲ ಅಂತ ಒಂದು ವಿವರಣಕಾರನ ಶ್ಲೋಕ ಅದು. ಆದ್ದರಿಂದ ವಿವರಣೋಕ್ತ ಜಡವಿಷೇಕ ಅಜ್ಞಾನ ಅನಭಿಗಮೇನ, ಜಡವಿಷೇಕವಾದ ಅಜ್ಞಾನ ಇಲ್ಲ ಅಂತ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಅದಾಯ್ತಲ್ಲ, ಜಡೆ ಜ್ಞಾನವಂತೆ ತಗೊತಾರೆ. ಪರೋಕ್ಷ ಜ್ಞಾನ ಇತ್ಯರ್ಥಃ. ಅಲ್ಲಿ ಮುಂದೆ ಪ್ರಮಾಣ ಜ್ಞಾನಾನಾಂ ಅಂದರೆ ಅಲ್ಲಿ ತೊಗೊಂಡಿರೋದು. ಜಡೆ ಅಜ್ಞಾನ ಅನಭಿಗಮೇನ ಅಂತಃಕರಣ ವೃತ್ತಿ ರೂಪವಾಗತಕ್ಕಂಥ ಪ್ರಮಾಣ ಜ್ಞಾನ, ಅದು ಕೂಡ ಅಂತಃಕರಣ ರೂಪವಾದ ಪ್ರಮಾಣ ಜ್ಞಾನ ಇದೆ. ಅದಕ್ಕೆ ತಥಾವಿಧ ವಸ್ತುವಂತ ಪೂರ್ವಕತ್ವ ಇಲ್ಲದೇ ಇದ್ದರೂ ಕೂಡ ಹೇತು ಇರೋದರಿಂದ ಅನೇಕಾಂತಿಕತ್ವ. ಯಾಕೆ ವೃತ್ತಿಜ್ಞಾನದಲ್ಲಿ ಘಟಾದಿ ವಿಷಯಕವಾದ ಅಜ್ಞಾನ ಅವರು ಒಪ್ಪಿಲ್ಲ. ವೃತ್ತಿಜ್ಞಾನದಲ್ಲಿ ಘಟಾದಿ ಅದು ವೃತ್ತಿಜ್ಞಾನಕ್ಕೆ ಘಟಾದಿ ವಿಷಯ ಆಗೋದಿಲ್ಲ, ಚೈತನ್ಯವೂ ವಿಷಯ ಆಗೋದು ಅಂತ ಹೇಳಿದಾರೆ. ವೃತ್ತಿ ಪ್ರತಿಬಿಂಬಿತ ಚೈತನ್ಯ ಎಂಬತಕ್ಕಂಥದ್ದು ವಿಷಯ ಅಂತ ಹೇಳ್ತಾರಲ್ಲ, ಜಡ ವಿಷಯ ಆಗೋದಿಲ್ಲ ಅವರಿಗೆ. ಆದ್ದರಿಂದ ಸ್ವಪ್ರಾಗಭಾವ ವ್ಯತಿರಿಕ್ತವಾದ ಸ್ವವಿಷಯ ಆವರಣವಾದ ಸ್ವನಿವೃತ್ಯವಾದ ಸ್ವದೇಶಗತ ವಸ್ತುಂತರ ಪೂರ್ವಕತ್ವ ರೂಪವಾದಕ್ಕಂಥ ಸಾಧ್ಯ ಅಲ್ಲಿ ಬರಲಿಲ್ಲ. ಆದರೆ ಅಲ್ಲಿ ಅಪ್ರಕಾಶದಾರ್ಥ ಪ್ರಕಾಶಕತ್ವ ಅಂತಕ್ಕಂಥದ್ದು ಇದ್ದೇ ಇದೆ. ಆದ್ದರಿಂದ ಅದು ವ್ಯಭಿಚಾರ ಬರುತ್ತೆ. ಆಮೇಲೆ ಸದ್ಭಾವ ಅನೇಕಾಂತಿಕ ವ್ಯಕ್ತಂಚ ಸ್ವಪ್ರಾಗಭಾವ ವ್ಯತಿರಿಕ್ತ ಇದು ವಿಶೇಷಣ ಅಲ್ವಾ. ಸ್ವಪ್ರಾಗಭಾವ ವ್ಯತಿರಿಕ್ತ ಅದು ವಿಶೇಷಣ ಬೇಡೇ ಬೇಡ. ಯಾಕೆ ಅಂತ ಹೇಳಿದ್ರೆ ಈಗ ವಸ್ತುವಂತರ ಪದದಿಂದ ನೀವು ಯಾವತ್ತು ತಗೊಂಡಿದ್ದೀರಿ?
ಅಂದರೆ ಪ್ರಮಾ ಪ್ರಾಗಭಾವವನ್ನು ಸ್ವೀಕಾರ ಮಾಡಿಕೊಂಡು ವಸ್ತುವಂತರ ಪದದಿಂದ ಪ್ರಮಾ ಪ್ರಾಗಭಾವ ಸ್ವೀಕಾರ ಮಾಡಿಕೊಂಡು ಸಿದ್ಧಾಂತ ನೀವು ಹೇಳಬೇಕು ಅಲ್ವಾ? ಏನು ಹೇಳ್ತದೆ ದೋಷ ಈಗ? ಹಾಂ, ಸ್ವಪ್ರಾಗಭಾವ ವ್ಯತಿರಿಕ್ತ ಎಂಬತಕ್ಕಂಥ ವಿಶೇಷಣ ಕೂಡ ಬೇಕಾಗಿಲ್ಲ. ಯಾಕೆ ಅಂದರೆ ಯಾಕೆ ಬೇಕು? ವಸ್ತುವಂತರ ಪದದಿಂದ ನಾವು ಪ್ರಮಾಣ ಪ್ರಾಗಭಾವವನ್ನು ಸ್ವೀಕಾರ ಮಾಡಿಕೊಂಡು ಸಿದ್ಧಾಂತ ದೋಷ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಅಂತ ನಾವು ಹೇಳಬೇಕು. ಆದರೆ ಪ್ರಮಾ ಪ್ರಾಗಭಾವ ವ್ಯಾವೃತ್ತಿ ಇದಲ್ಲ, ಅದು ಸ್ವನಿವೃತ್ತಿ ಎಂಬತಕ್ಕಂಥ ವಿಶೇಷದಿಂದಲೇ ನಿವೃತ್ತಿ ಆಗಿಬಿಡುತ್ತೆ. ಸ್ವಪ್ರಾಗಭಾವ ವ್ಯಾವೃತ್ತಿ ಇದಲ್ಲ, ಅದು ಪ್ರಮಾಣ ಪ್ರಾಗಭಾವ ಎಂಬತಕ್ಕಂಥದ್ದು ಏನಿದೆ ಅದರ ವ್ಯಾವೃತ್ತಿ ಎಂಬತಕ್ಕಂಥದ್ದು ಸ್ವನಿವೃತ್ತಿಯ ತನ್ನಿಂದ ನಿವೃತ್ತಿಯವಾದ ಕೊಟ್ಟಿದ್ದರಿಂದಲೇ ಪ್ರಾಗಭಾವ ನಿವೃತ್ತಿ ಆಗುತ್ತೆ. ಸ್ವಪ್ರಾಗಭಾವ ಅಂತ ಯಾಕೆ ಕೊಡ್ತೀವಿ? ಪುನಃ ಸ್ವಪ್ರಾಗಭಾವ ಅತಿರಿಕ್ತ ಅಂತ ಯಾಕೆ ಕೊಡ್ತೀವಿ ಅಂತ. ಸ್ವನಿವೃತ್ತಿ ಅಂದರೆ ಏನು? ತನ್ನಿಂದ ನಿವೃತ್ತಿಯವಾದದ್ದು ಅಂತ ಹೇಳಿದ್ರೆ ಪ್ರಾಗಭಾವ ನಿವೃತ್ತಿ ಆಗಿ ಹೋಗುತ್ತೆ. ಪುನಃ ಸ್ವಪ್ರಾಗಭಾವ ಅತಿರಿಕ್ತ ಅಂತ ಯಾಕೆ ಕೊಡ್ತಾ ಇದ್ದೀವಿ? ಅದು ಬೇಕಾಗಿಲ್ಲ ಅಂತ ಅವರ ಅಭಿಪ್ರಾಯ. ವಿಶೇಷಣ ಸ್ವನಿವೃತ್ತಿ ವಿಶೇಷಣ ಅದೇ ಹೇಳ್ತಾರಲ್ಲ, ಸ್ವನಿವೃತ್ತಿ ವಿಶೇಷಣೇನಿವ ತದ್ವ್ಯಾವೃತ್ತೇ. ಯಾವುದು ಸ್ವನಿವೃತ್ತಿ ಅಂತ ಹೇಳಿಬಿಟ್ರೆ ತನ್ನಿಂದ ನಿವೃತ್ತಿವಾದಂಥ ಪ್ರಾಗಭಾವ ಕೂಡ ಉದಾಸ ಆಗಿಬಿಡುತ್ತೆ. ಅದಕ್ಕೋಸ್ಕರವಾಗಿ ನಹಿ ಭಾವ ಸ್ವಪ್ರಾಗಭಾವ ನಿವರ್ತಕ ಅಪಿತು ಭಾವೋತ್ಪತ್ತಿರೇವ ತತ್ ಪ್ರಾಗಭಾವ ನಿವರ್ತಿಕ ಭಾವಾಭಾವಯೋ ಸಹ ಅವಸ್ಥಾನ ವಿರೋಧ ಅತಃ ಸ್ವನಿವೃತ್ತಿ ವಿಶೇಷಣೇವ ಸ್ವಪ್ರಾಗಭಾವ ವ್ಯಾವೃತ್ತೇ ವ್ಯರ್ಥಂ ಸ್ವಪ್ರಾಗಭಾವ ವ್ಯತಿರಿಕ್ತೇತಿ ವಿಶೇಷಣಂ. ಒಂದು ವಿಕಲ್ಪ ಮಾಡ್ಕೊಂಡು ಹೇಳಬೇಕು. ನಹಿ ಭಾವ ಸ್ವಪ್ರಾಗಭಾವ ನಿವರ್ತಕ ಅಂತ ಹೆಂಗಾಗುತ್ತೆ? ಸ್ವಪ್ರಾಗಭಾವ ಅತಿರಿಕ್ತ ಎಂಬ ಪದ ಬೇಡ, ಸ್ವನಿವೃತ್ತಿ ಎಂಬುದರಿಂದ ಹೊರಟೋಯ್ತಾದ್ರಿಂದ ಸ್ವಪ್ರಾಗಭಾವ ನಿವೃತ್ತಿ ಆಗೋಯ್ತು. ಸ್ವಪ್ರಾಗಭಾವ ಅತಿರಿಕ್ತ ಅಂತ ಯಾಕೆ ಕೊಡ್ತೇವೆ? ಸ್ವನಿವೃತ್ತಿ ಅಂತ ಕೊಟ್ಟಿದ್ದೀಯಲ್ಲ. ಅದಾಯ್ತು. ಮುಂದಿಂದು ನಹಿ ಭಾವ ಸ್ವಪ್ರಾಗಭಾವ ನಿವರ್ತಕ ಅಂದರೆ ಭಾವ ಸ್ವಪ್ರಾಗಭಾವ ನಿವರ್ತಕ ನಹಿ ಅಂತ ಅಂದರೆ ಏನು? ಯಾವತ್ತೂ ಕೂಡ ಭಾವವಾದ ವಸ್ತುವು ಸ್ವಪ್ರಾಗಭಾವ ಇರಾದ ನಿವೃತ್ತಿ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇನ್ನೇನು? ಭಾವ ಉತ್ಪತ್ತಿಯೇ ಮುಖ್ಯವಾಗಿರೋದು. ಈಗ ಅಂದರೆ ಏನು ತಾತ್ಪರ್ಯ ಅಂದರೆ, ಈಗ ಘಟದ ಪ್ರಾಗಭಾವ ಇದೆ ಅಲ್ವಾ? ಘಟದ ಪ್ರಾಗಭಾವಕ್ಕೆ ಯಾವುದೋ ಒಂದು ಭಾವವಸ್ತು ನಿವೃತ್ತಿ ಆಗತ್ತಾ? ಘಟನೆ ಅದನ್ನು ನಿವೃತ್ತಿ ಮಾಡುತ್ತೆ. ಘಟ ಉತ್ಪತ್ತಿ ಆಗಬೇಕಲ್ಲಿ. ಯಾವುದೋ ಒಂದು ಭಾವವಸ್ತು ಇದ್ರೆ ಆಗೋದಿಲ್ಲ. ನಾವೇ ಇದ್ದೀವಲ್ಲ, ಭಾವವಸ್ತು ತಿಳ್ಕೊಂಡು ನಾವೇ ಇದ್ದೀವಲ್ಲ. ಘಟ ಪ್ರಾಗಭಾವ ಇಲ್ಲಿದೆ, ಯಾವುದೋ ಒಂದು ಭಾವವಸ್ತು ಅದದ್ದು ಕಾರಣ ಅಂತ ಹೇಳ್ಬಿಟ್ರೆ ನೀವು ನಾವೇ ಭಾವವಸ್ತು ಇದ್ದೀವಲ್ಲ. ಸ್ವಪ್ರಾಗಭಾವ ಸ್ವ ಅಂತಿದೆ. ಸ್ವಪ್ರಾಗಭಾವ ಸ್ವ ಅಂದರೆ ಜೀವನೇ, ಆತ್ಮನೇ. ಸ್ವ ಅಂದರೆ ಆತ್ಮ. ಇದಿಟ್ಕೋ, ಘಟ ಇಟ್ಕೋ. ಏನೇನು ಘಟ ಪ್ರಾಗಭಾವ ಏನಿದೆ ಅದಕ್ಕೆ ಭಾವವಸ್ತು ಎಂಬುದು ನಿವೃತ್ತಿ ಆಗೋದಾದರೆ ಭಾವವಸ್ತು ನಾವೇ ಇದ್ದೀವಲ್ಲ. ಸ್ವದೇಶ ಆಗುತ್ತೆ. ಸ್ವದೇಶ ಏನ? ಸ್ವದೇಶ ಆಗಬೇಕು. ಸ್ವದೇಶದಲ್ಲಿ ಏನು ಹೇಳಿಲ್ಲಪ್ಪ. ಈಗ ಭಾವವಸ್ತು ಎಂಬುದಕ್ಕಂಥದ್ದು ಯಾವತ್ತೂ ಕೂಡ ಪ್ರಾಗಭಾವಕ್ಕೆ ನಿವೃತ್ತಿ ಆಗೋದಿಲ್ಲ. ಮತ್ತು ಇನ್ನೇನು ನಿವೃತ್ತಿ ಆಗುತ್ತೆ? ಯಾವುದರಿಂದ ನಿವೃತ್ತಿ ಆಗುತ್ತೆ? ಅದು ಘಟದಿಂದನೇ. ಅಂದರೆ ಸ್ವನಿವೃತ್ತಿ ಅಂತ ಕೊಟ್ಟರೆ ಹೇಗೆ ಹೋಗುತ್ತೆ ಅಂತ ಹೇಳ್ತಾ ಇರೋದವರು. ಸ್ವನಿವೃತ್ತಿ ಅಂತ ಕೊಟ್ಟರೆ ಹೇಗೆ ಹೋಯಿತು? ಅಲ್ಲಿ ಸ್ವ ಅಂದರೆ ಪ್ರಾಗಭಾವ ಇದ್ದದ್ದು ಯಾವುದು? ಸ್ವ ಅಂದರೆ ಯಾವುದು? ಜ್ಞಾನ ಅಲ್ವಾ? ಹಾಗಾದೇನು? ಯಾವುದರಿಂದ ಯಾವುದು ನಿವೃತ್ತಿ ಆಗೋದು ಅಂತ ಹೇಳಿದ್ರೆ ಯಾವುದರ ಪ್ರಾಗಭಾವ ಇದೆಯೋ ಅದು ಅದೇ ವಸ್ತು ಹುಟ್ಟಬೇಕಷ್ಟೆ. ಯಾವುದರ ಪ್ರಾಗಭಾವ ಇದೆಯೋ ಆ ಭಾವವಸ್ತುವಿನ ಉತ್ಪತ್ತಿ ಎಂಬತಕ್ಕಂಥದ್ದು ಏನು ಅದು ನಿವೃತ್ತಿ ಮಾಡುತ್ತೆ ಅಷ್ಟು ಹೊರತಾಗಿ ಯಾವುದೋ ಒಂದು ಭಾವವಸ್ತು ನಿವೃತ್ತಿ ಮಾಡೋದಿಲ್ಲ. ಅದೇ ಹೇಳ್ತಾರೆ ನಹಿ ಭಾವ ಸ್ವಪ್ರಾಗಭಾವ ನಿವರ್ತಕ ಅಪಿತು ಭಾವ ಉತ್ಪತ್ತಿ. ಕ್ರಿಯೆ. ಭಾವ ಉತ್ಪತ್ತಿ ಆಗೋ ಕ್ರಿಯೆ ಅದನ್ನು ನಾಶ ಮಾಡಿ. ಕ್ರಿಯೆ ಅಲ್ಲಪ್ಪ, ಭಾವ ಒಟ್ಟು ಹುಟ್ಟಬೇಕು, ಘಟ ಹುಟ್ಟಬೇಕು. ಈಗ ನಾನು ಇಲ್ಲಿದ್ದಿಲ್ಲ, ಮೊದಲು ನನ್ನ ಪ್ರಾಗಭಾವ ಇತ್ತು. ನಾನು ಬಂದು ಕೂತ್ಕೊಂಡ್ಕೊಳ್ಳೆ ನನ್ನ ಪ್ರಾಗಭಾವ ಹೋಯಿತು. ಕೇವಲ ಯಾವುದು ಘಟವೇ ಹುಟ್ಟಿದೇ ಇದೆ, ಘಟ ಪ್ರಾಗಭಾವ ಹೋಗಲ್ಲ. ಅಲ್ಲಿ ಬೇಕಾ ಪಟ ಇರುತ್ತಲ್ಲಿ ಅಲ್ವಾ? ಭಾವವಸ್ತು ಇದ್ದೇ ಇದೆ. ಘಟದ ಮುಂಚೆ ಘಟದ ಉತ್ಪತ್ತಿ ಆಗಬೇಕು. ಘಟದ ಪ್ರಾಗಭಾವಕ್ಕೆ ಅದು ಹೋಗಬೇಕಾಗಿದ್ರೆ ಘಟ ಹುಟ್ಟಬೇಕಲ್ಲಿ ಅಂತ ಉತ್ಪತ್ತಿ ಆಗಬೇಕು. ಅಂದರೆ ಇಲ್ಲಿ ಬೇರೆ ಭಾವರೂಪ ಬೇಡ ಅಂತ. ಇವಾಗ ಘಟದ ಪ್ರಾಗ್ ಅಭಾವ ಏನಿದೆ
ಅದು ಮತ್ತೆ ಹೋಗ್ಬೇಕಾದ್ರೆ ಅಂದ್ರೆ ಘಟದ ಭಾವರೂಪನೇ ಘಟ ಹುಟ್ಟಬೇಕು ಪಟದ ಉತ್ಪತ್ತಿಯಾಗಬೇಕು. ಭಾವವಸ್ತು ಒಂದು ಯಾವುದೋ ಇದ್ದು ಸಾಕು ಅಂದರೆ ಬಟ್ಟೆ ಇದ್ದೇ ಇರುತ್ತೆ ಅಲ್ವಾ, ಅದು ನಿವೃತ್ತಿ ಆಗಬೇಕಾಯ್ತು ಪ್ರಾಗಭಾವ. ಘಟದ ಪ್ರಾಗಭಾವ ಘಟದಿಂದ ಹೋಗಲ್ಲ, ಘಟದ ಹುಟ್ಟುವಿಕೆಯಿಂದ ಸ್ವಪ್ರಾಗಭಾವ ಉತ್ಪತ್ತಿರೇವ. ಅದೊಂದು ಇನ್ನೊಂದೇನೆಂದರೆ ಘಟದ ಪ್ರಾಗಭಾವ ಎಂಬುದು ಯಾವ ಘಟದ ಪ್ರಾಗಭಾವ ಹೇಳ್ತಾ ಇದ್ವಿ ಆ ಘಟ ಹುಟ್ಟಬೇಕು, ಇನ್ನೊಂದು ಘಟ ಇದ್ದು ಕೂಡ ಹೋಗಲ್ಲ ಅದು ಅಲ್ವಾ. ಯಾವುದೋ ಘಟ ಇದ್ದಿದ್ದು ಇದ್ರ ಪ್ರಾಗಭಾವ ಹೋಗೋದೇ ಹಾಗೆ, ಇದ್ರ ಪ್ರಾಗಭಾವಕ್ಕೆ ಇದು ಹುಟ್ಟಬೇಕು, ಅದು ಅವ್ರು ಹೇಳ್ತಾ ಇರೋದು. ಅದು ಯಾಕೆ ಹೇಳಿದ್ರು ಅಂದರೆ ಇಲ್ಲಿ ನೋಡು, ಭಾವಾಭಾವಯೋ ಸಹ ಅವಸ್ಥಾನ ವಿರೋಧ. ಭಾವ ಮತ್ತು ಅಭಾವ ಎರಡೂ ಕೂಡ ಒಂದು ಕಡೆ ಇರೋದು, ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಘಟದ ಪ್ರಾಗಭಾವ ಎಂಬತಕ್ಕಂಥದ್ದು ಏನಿದೆ ಅದು ಭಾವ ಇದ್ದ ಮಾತ್ರಕ್ಕೆ ಹೋಗೋದಾದರೆ ಆಗ ಭಾವನೂ ಇದೆ ಘಟ ಪ್ರಾಗಭಾವ ಇದೆ ಅಂತಾಯಿತು. ಒಂದೇ ಕಡೆ ಭಾವಗಳಿಗೆ ವಿರುದ್ಧ. ಮತ್ತು ಯಾವಾಗ ಹೋಗುತ್ತೆ ಅದು ಘಟ ಹುಟ್ಟಿದ ಕೂಡಲೇ ಘಟ ಪ್ರಾಗಭಾವ ಹುಟ್ಟುತ್ತೆ. ಹಾಗಾದ್ರೆ ಏನು ಭಾವ ಎಂಬುದಕ್ಕೆ ಹುಟ್ಟು ಬಂದಾಗ ಇನ್ನೊಂದು ಪ್ರಾಗಭಾವ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಹ ಅವಸ್ಥಾನ ವಿರೋಧ. ಯಾವ ರೀತಿ ಬೆಕ್ಕು ಮತ್ತು ಇಲಿಗಳು ಒಂದು ಜಾಗದಲ್ಲಿ ಇರೋದಿಲ್ವೋ ಹಾಗೆ ವಿರೋಧ. ಅತಃ ಸ್ವನಿವೃತ್ತಿ ವಿಶೇಷಣದಿಂದಲೇ ಸ್ವಪ್ರಾಗಭಾವ ಎಂಬತಕ್ಕಂಥದ್ದು ನಿವೃತ್ತಿ ಆಗ್ತಾ ಇರುವಾಗ ವ್ಯರ್ಥಂ ಸ್ವಪ್ರಾಗಭಾವ ವ್ಯತಿರಿಕ್ತ ಇದು ವಿಶೇಷಣಂ ಅಂತ ಹೋಗಬೇಕು.